ಇದು ಕೇವಲ ಓಟದ ಸ್ಪರ್ಧೆ ಮಾತ್ರ ಅಲ್ಲ, ಇದು ಶತಶತಮಾನಗಳ ಜನಪದ ಓಟ. ಒಂದಕ್ಕಿಂತ ಒಂದು ಬಲಿಷ್ಠ ಕೋಣಗಳು, ಅದನ್ನು ಕೆಸರಿನಲ್ಲಿ ಓಡಿಸುವ ಆ ಒಂದು ಕಲೆ. ಆ ಕಲೆಗೆ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೆ ಇರುವ ಅಭಿಮಾನ, ಬೆಂಬಲ. ಇದು ನಮ್ಮ ನಾಡಿನ ಸಂಕೇತ, ನಮ್ಮ ಹೆಮ್ಮೆಯ ಹಬ್ಬ ಕಂಬಳ. ಕರ್ನಾಟಕ ಭಾಳಷ್ಟು ಜೀವಿಗಳಿಗೆ ಆಗಿದೆ ಒಂದು ತವರು ನೆಲೆ. ಅದರ ಜೊತೆಗೆ ಭಾಳಷ್ಟು ಸಂಸ್ಕೃತಿ ಮತ್ತು ಜನಪದಗಳ ನೆಲೆಯೂ ಕೂಡ. ಒಂದು ಕಡೆ ಸುತ್ತುವರಿದ ಕರಾವಳಿಯ ತೀರ, ಇನ್ನೊಂದು ಕಡೆ ದಟ್ಟವಾಗಿ ಕವಿದ ಕಾಡು. ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿರುವ ಈ ವಿಭಿನ್ನ ಸುಂದರವಾದ ಪರಿಸರದ ರೀತಿ, ಅಲ್ಲಿನ ಸಂಸ್ಕೃತಿ ಮತ್ತು ಅಲ್ಲಿನ ಜನಪದ ಆಚರಣೆಗಳು ಕೂಡ ಸ್ವಲ್ಪ ವಿಭಿನ್ನ. ಇದಕ್ಕೆ ಸಾಕ್ಷಿಯಾಗಿ ನಾವು ಅದೇ ದಕ್ಷಿಣ ಕನ್ನಡದ ಉಪ್ಪಿನಂಗಡಿ. ಸಂಭ್ರಮ ಮತ್ತು ಕುತೂಹಲದ ಜೊತೆಗೆ ಸಾಲು ಸಾಲಾಗಿ ಬರುತ್ತಿರುವ ಈ ಕೋಣಗಳ ಸಂಖ್ಯೆ ಹೆಚ್ಚು ಕಡಿಮೆ 200ಕ್ಕೂ ಹೆಚ್ಚು. ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಕೆಳಗಿರಿಸಿ ನಂತರ ಕೋಣದ ಮಾಲೀಕರು ಮಾಡುವ ಮೊಟ್ಟ ಮೊದಲ ಕೆಲಸವೇ ಅವುಗಳಿಗೆ ಹೊಳೆಯಲ್ಲಿ ಸ್ನಾನ. ಕಂಬಳ ಕೆರೆಯ ಅಕ್ಕಪಕ್ಕದಲ್ಲೇ ಕಟ್ಟಿರುವ ಇಂಥ ಟೆಂಟುಗಳಲ್ಲಿ ಕೋಣಗಳನ್ನು ಕಟ್ಟಿ ಅವುಗಳಿಗೆ ದೃಷ್ಟಿಯನ್ನು ಕೂಡ ತೆಗೆಯುತ್ತಾರೆ. ನಂತರ 2 ಕೋಣಗಳ ಕುತ್ತಿಗೆಗೆ ಒಂದು ಮರದ ಪಟ್ಟಿಯನ್ನು ಕಟ್ಟಿ ಅದನ್ನು ಬಣ್ಣ ಬಣ್ಣದ ಹಗ್ಗಗಳಿಂದ ಅಲಂಕರಿಸುತ್ತಾರೆ. ಈ ಮರದ ಪಟ್ಟಿಯ ಹೆಸರೇ ನೊಗ. ಈ ಎಲ್ಲ ತಯಾರಿನ ನಂತರ ಶುರುವಾಗುತ್ತೆ ಕಂಬಳ. ಸ್ಮೈಲ್ ಪುಣ್ಯದ ಮಣ್ಣದ ಸರ್ವ ಶಕ್ತಿಲೆಗೆ ಕರೆಬಗ್ಗಾದ ಅಡ್ಡಬೂರೊಂದು ಪುಂಚಪಾಡೊಂದು ಈ ಕೂಟ ಪ್ರಾರಂಭವನ್ನುಂಡು. ಪುತ್ತೂರಿನ ಜನಪ್ರಿಯ ಶಾಸಕರು ಅಶೋಕ್ ಕುಮಾರ್ ರೈಕಲ ಸಾರಥ್ಯ ನಡೆದೊಂದು ಪುನಃ ಉಭಾರದ ಕಂಬಳೋತ್ಸವ ಮಾತೆರ್ನಲ ಸಂಭ್ರಮಡು ಪ್ರೀತಿ ವಿಶ್ವಾಸದ ಪ್ರತೀಕವಾದ ಮುಳು ಪ್ರಾರಂಭವನ್ನುಂಡ ಉದಿಪನವನ್ನುಂಟು. ಇದು ರಾಧಾಕೃಷ್ಣ ರಾಯ್ಕರ್ನ ಸಮಿತಿ ಉಪ್ಪಿನಂಗಡಿ ಅತ್ಯಂತ ಮಾತೆರ್ನ ಪ್ರೀತಿ ಸಂಭ್ರಮಡು ಉದಿಪನವನ್ನುಂಡು.
ಮಾತ್ರ ಈ ಕಂಬಳದ ಎತ್ತ ಯಜಮಾನರಾಗಲಿಗೆ ತೀರ್ಪುಗಾರರಾಗಲಿಗೆ ಕಂಬಳದ ಇವತ್ತು ಉಪ್ಪಿನಂಗಡಿಯಲ್ಲಿ ಇವತ್ತು ಕಂಬಳ ನಡೆಯುತ್ತಿದೆ. ಇದು ನಮ್ಮ ಟೀಮು ಬೊಮ್ಮರಟ್ಟು ಜೊಂಗುಟ್ಟು ಮತ್ತು ಅನತಾಡಿ ವೈಶಾಖ ವೈಭವ್. ಕಂಬಳ ಒಂದು ಜನಪದ ಕ್ರೀಡೆಯಾಗಿದೆ. ಮತ್ತು ನಮಗೆ ಇದು ಕಂಬಳ ಅಂದರೆ ಒಂದು ಭಾಳ ಒಂದು ಕ್ರೀಡೆ ಸಂತೋಷವಾಗ್ತದೆ ನಮಗೆ. ಇಲ್ಲಿ ಬಂದು ಕಂಬಳ ಅಂದರೆ ಒಂದು ನಮಗೆ ಒಂದು ಮನೋರಂಜನೆ. ಹಾಗೆ ಅದೊಂದು ಸ್ಪರ್ಧೆಯಾಗಿ ನಮಗೆ ಬಹುಮಾನ ಎಲ್ಲ ಸಿಗುವಾಗ ತುಂಬ ಖುಷಿಯಾಗ್ತದೆ. ಹಾಗೆ ಇದು ಅಕ್ಟೋಬರ್ ತಿಂಗಳಿಂದ ಕಂಬಳ ನಡೆಯುತ್ತದೆ. ಒಂದು 23-24 ಕಂಬಳ ಇದೆ. ಹಾಗೆ ಈ ಕಂಬಳ ಈಗ ಬೇಸಿಗೆ ಕಾಲ ಅಲ್ಲ, ಹಾಗೆ ಈಗ ಲಾಸ್ಟ್ ಆಗ್ತಾ ಬಂತು. ಇನ್ನು 3-4 ಕಂಬಳ ಇದೆ. ಮತ್ತು ಕೋನ ಎಲ್ಲ ನಾವು ಸ್ವಲ್ಪ ಕೋನಗಳಿಗೆ ಇಲ್ಲಿ ಓಡಬೇಕಾದ್ರೆ ನಾವು ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ಕೊಡಬೇಕು. ಪ್ರಾಕ್ಟೀಸ್ ಕೊಟ್ಟರೆ ಮಾತ್ರ ಕೋನ ಸಹ ಒಂದು ಟೈಮಿಂಗ್ಸಲ್ಲಿ ಓಡ್ತದೆ. ಮತ್ತು ಕೋನ ಸಾಕೋದನ್ನು ಇವರು ಹೇಳ್ತಾರೆ. ಕಂಬಳ ಮುಗಿದ ನಂತರ ಅದನ್ನು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಿ ಅದಕ್ಕೆ ಒಳ್ಳೆ ಬೇಕಾದ ಆಹಾರವನ್ನು ಕೊಡ್ತೇವೆ ನಾವು. ಹಾಗೆ ಮತ್ತು ಅದನ್ನು ಚೆನ್ನಾಗಿ ಸಾಕಿ ಮತ್ತು ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಚೆನ್ನಾಗಿ ಇದು ಮಾಡ್ತೇವೆ ನಾವು. ಮತ್ತು ಮಳೆಗಾಲದಲ್ಲಿ ನಾವು ಇದು ಉಳುಮೆಯನ್ನು ಇದು ಮಾಡಿ ಗದ್ದೆಯಲ್ಲಿ ಚೆನ್ನಾಗಿ ಇದು ಮಾಡ್ತೇವೆ. ಎಕ್ಸಸೈಸ್ ಎಲ್ಲ ಮಾಡಿಸ್ತೇವೆ ನಾವು. ಅಂದರೆ ಏನು ಊಟ ಕೊಡ್ತೀರಾ ಅದಕ್ಕೆ ಉರುಳಿ ಮೀನು ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಿಗೆ. ಅಂದರೆ ಅಷ್ಟೊಂದು ದಷ್ಟಪುಷ್ಟವಾಗಿದೆಯಲ್ಲ. ಹೌದೌದು. ಮತ್ತು ಫ್ರೂಟ್ಸ್ ಇದೆಲ್ಲ ಕೊಡ್ತೇವೆ. ಕ್ಯಾರೆಟ್, ಆ್ಯಪಲ್, ಬಾದಾಮ್ ಎಲ್ಲ ಕೊಡ್ತೇವೆ. ಡೈಲಿ ಮಸಾಜ್ ಮಾಡ್ತೀರಾ? ದಿನಾಲ ಸ್ನಾನ ಮಾಡಿಸ್ಬೇಕು. ದಿನ ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ಬೇಕು. ಅಂದರೆ ಒಳ್ಳೆ ಮಗು ಥರ ನೋಡ್ಕೋತಾರೆ. ಅದು ಮೈ ನೋಡೋದಕ್ಕೆ ಫುಲ್ಲು ಸ್ಟ್ರಾಂಗ್ ಆಗಿ ಮತ್ತು ಫುಲ್ ಶೈನಿಂಗ್ ಇದೆ ಅದು. ಹೌದೌದು. ಕೆಲವರು ಹೇಳ್ತಾರೆ ಕೋನಗಲ್ಲಿಗೆ ಹೊಡೆತಾರೆ ಅಂತ. ನಾವು ಮಕ್ಕಳಿಗೆ ಹೇಗೆ ಸಾಕ್ತೀವೋ ಹಾಗೆ ನಾವು ಕೋನಗಲ್ಲನ್ನು ಸಹ ಸಾಕ್ತೇವೆ ಅಷ್ಟೇ, ಪ್ರೀತಿಯಿಂದ. ಮಕ್ಕಳಿಂದ ಜಾಸ್ತಿ ಸಾಕ್ತೇವೆ. ಹಾಗೆ ನಮಗೆ ಒಂದು ಬಹುಮಾನ ಸಿಗುವಾಗ ತುಂಬ ಸಂತೋಷ ಸಹ ಆಗ್ತದೆ ನಮಗೆ. ಹಾಗೆ ನಿಮ್ಮದು ಸೀನಿಯರಾ? ನಮ್ಮದು ಜೂನಿಯರ್. ಜೂನಿಯರ್. ಮೊನ್ನೆ ಕಡ್ಪಾಡಿ ಕಂಬಳದಲ್ಲಿ ಸೆಕೆಂಡ್ ಮೆಡಲ್ ಆಗಿದೆ ನಮ್ಮ ಕೋನಗಲ್ಲಿಗೆ. ಹೌದೌದು. ತುಂಬ ಸೂಪರ್. ಹೌದು. ಎಲ್ಲ ಮೊನ್ನೆ ಕಂಬಳದಲ್ಲಿ ಸಹ ಫೈಟಲ್ಲಿ ಹೋಗಿದೆ. ಯಾವುದು ಕೋನಗೆ ನಮ್ಮ ಇದು ಕೋನ ಫೈಟ್ ಕೊಡ್ತದೆ. ಅಂದರೆ ಎಷ್ಟು ಕಂಬಳ ಇದುವರೆಗೂ ನೀವು ಓಡಿಸಿದ್ದೀರಾ? ನಾವು ನಮ್ಮದು 2 ಬೊಮ್ಮರಟ್ಟು ಮತ್ತು ಒಂದು 3-4 ಕಂಬಳ ಆಗಿದೆ. ಅದೇ ಕಡ್ಪಾಡಿ ಕಂಬಳದಿಂದ ನಾವು ಹಾಕಿದ ಪ್ರಥಮ ಕಂಬಳದಲ್ಲೇ ದ್ವಿತೀಯ ಬಹುಮಾನ ನಮಗೆ ಮಾಡಿಕೊಟ್ಟಿದೆ. ಹಾಗೆ ತುಂಬ ಚೆನ್ನಾಗಿದೆ. ಹೌದೌದು. ಕಂಬಳ ಓಡಿಸುವುದು ಕಂಬಳ ನೋಡಿದಷ್ಟು ಸುಲಭದ ಮಾತಲ್ಲ. ಸುಮಾರು 145 ಮೀಟರ್ ಉದ್ದದ ಈ ಕೆಸರು ತುಂಬಿದ ಕೆರೆಯಲ್ಲಿ ಕೋಣಗಳ ಶಕ್ತಿಯ ಜೊತೆಗೆ ಅದನ್ನು ಓಡಿಸುವ ಜಾಕಿಯ ಶಕ್ತಿಯು ಕೂಡ ಅಷ್ಟೇ ಮುಖ್ಯ. ಆದರೆ ಅದಕ್ಕೆ ಬೇಕಾದ ಊಟ ತಿಂಡಿಯ ವ್ಯವಸ್ಥೆ? ಊಟ ತಿಂಡಿ ನಾವೇ ಪ್ರಿಪೇರ್ ಮಾಡೋದು.
ಇಲ್ಲ ನಮ್ಮ ಟೆಂಟಲ್ಲೇ ನಮಗೆ ಏನು ಅದಾದರೆ ನಾರ್ಮಲ್ ಊಟ, ಗಂಜಿ ಊಟ ಮತ್ತು ಚಟ್ನಿ, ಮೊಸರು, ಉಪ್ಪಿನಕಾಯಿ ಅಷ್ಟೇ. ಅಂದರೆ ಇಲ್ಲಿ ಸ್ಥಳಾವಕಾಶ ಅದೆಲ್ಲ ಇರುವುದಿಲ್ಲ, ಬೇಯಿಸುವಂಥ ಇದೆಲ್ಲ. ಓಕೆ. ಅದಕ್ಕೆ ಮ್ಯಾಕ್ಸಿಮಮ್ ಹಾಕಿ ಗಂಜಿ ಊಟ ಮಾಡ್ತೇವೆ. ಎಷ್ಟಾಗುತ್ತೋ ಅಷ್ಟಿಲ್ಲ ಮಾಡ್ಕೊಳ್ಳಿ. ಎಷ್ಟು ನಮ್ಮ ಕೈಯಿಂದ ಆಗ್ತದೆ ಅಷ್ಟು ಮಾಡ್ತೇವೆ. ಅಂದರೆ ಇಲ್ಲಿ ಕೋಣಗಳ ಜೊತೆನೇ ಕೋನಗಳ ಜೊತೆ ನಾವು ಉಣ್ಣು ತಿಂದು ಮಲಗೋದು. ಒಂಥರ ಚಹಾ ಚೆನ್ನಾಗಿರುತ್ತೆ. ತಿಂಡಿ ಅದು ನಾವು ಇಲ್ಲೇ ಪ್ರಿಪೇರ್ ಮಾಡೋದು. ದೊಡ್ಡದಾಗಿಲ್ಲ, ನಮಗೆ ಸಾಧಾರಣವಾಗಿ ಹೊಟ್ಟೆಗೆ ಏನು ಬೇಕು ಅಷ್ಟು. ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದು? ಕಷ್ಟ ಆಗುತ್ತೆ, ಸುಧಾರಿಸಿಕೊಂಡು ನಾವು ಕೋಣ ಅಂದರೆ ಇದು ಮಕ್ಕಳು ಹೇಗೆ ಇರ್ತಾರೆ ಹಾಗೆ ಸಾಕ್ತೇವೆ ನಾವು. ಹಾಂ ಹಾಂ. ಮನೆಯಲ್ಲಿ ಮಕ್ಕಳನ್ನು ಹೇಗೆ ಸಾಕ್ತಾರೆ ಅದರಿಂದ ಜಾಸ್ತಿ ನಾವು ಇದು ಮಾಡ್ತೇವೆ, ನೋಡ್ಕೊಳ್ಳೋದು. ಹಾಂ ಸಾಕ್ತಾ ಇರೋ. ಇಲ್ಲ, ಗೊತ್ತಾಗುತ್ತೆ ನೋಡಿದ್ರೆ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ತುಂಬ. ಹೌದೌದು. ಮಕ್ಕಳಿಗೆ ಯಾವ ರೀತಿ ಆ್ಯಪಲ್, ಬಾದಾಮ್, ಪಿಸ್ತಾ ಇದೆಲ್ಲ ಕೊಡ್ತೀವಿ. ಅದೇ ರೀತಿ ಎಲ್ಲ ಎಂತ ಬೇಕಾದರೆ ಕೊಡ್ತಾರೆ. ಈಗ ಕಂಬಳ ಮುಗಿದ್ಮೇಲೆ ಯಾವ ಥರ ಈಗ ಕೋಣಗಳು? ಅದೊಂದು 2-3 ತಿಂಗಳು 4 ತಿಂಗಳು ರೆಸ್ಟ್ ಇರ್ತಾರೆ ಅದಕ್ಕೆ. 4 ತಿಂಗಳು? ಹಾಂ, 4 ತಿಂಗಳು ರೆಸ್ಟ್. ಹಾಂ ಹಾಂ. ಮತ್ತೆ ಪುನಃ ಅದು ಕುದಿ ಚಾಲು ಆಗ್ತಾರೆ. ಹಾಂ. ಕುದಿ ಚಾಲು ಆದಮೇಲೆ ಮತ್ತೆ ಪುನಃ ಇದು ಟ್ರಯಲ್ ಮಾಡೋದು ಅದಕ್ಕೆ ಓಟಲ್ಗೆ. ಹಾಂ. ಮತ್ತೆ ಇದು ಕಂಬಳಕ್ಕೆ ಮತ್ತೆ ಕಂಬಳ ಚಾಲು ಆಗ್ತದೆ. ಒಂದು 2-3-4 ತಿಂಗಳು ಕಂಬಳ ಇರ್ತಾರೆ. ಸೆಪ್ಟೆಂಬರ್ನಿಂದ ಟ್ರಯಲ್ ಪೀರಿಯಡ್ ಸ್ಟಾರ್ಟ್ ಆಗ್ತದೆ. ಅಂದರೆ ಕುದಿ ಚಾಲು ಅಂದ್ರೆ ಕುದಿ ಅಂದರೆ ಪ್ರಾಕ್ಟೀಸ್ ಮಾಡೋದು ಅದಕ್ಕೆ. ಟ್ರೈನಿಂಗ್ ಹೊಸ ಕೋಣ ಉಂಟು, ಇದು ಟ್ರೈನಿಂಗ್ ಕೊಡ್ತು. ಇಲ್ಲದಿದ್ರೆ 4 ತಿಂಗಳಲ್ಲಿ ಅದು ಹಾಗೆಲ್ಲ ಇರ್ತಾರೆ. ಅದು ಏನು ಟ್ರೈನಿಂಗ್ ಇನ್ನು ಕೊಡೋದಿಲ್ಲ. 4 ತಿಂಗಳ ಮೇಲೆ ಕೊಟ್ಟು ಮತ್ತೆ 2 ತಿಂಗಳಲ್ಲಿ ಕಂಬಳ ಚಾಲು ಆಗ್ತದೆ. ಪುನಃ ಮತ್ತೆ ಒಂದು 4 ತಿಂಗಳು ಇರ್ತಾರೆ ಕಂಬಳ. ಹಂಗೆ ನಡೀತಾನೆ ಇರುತ್ತೆ. ನಡೀತಾರೆ. ಅಂದರೆ ಜೂನಿಯರಿಂದ ಸೀನಿಯರ್ಗೆ ಬರ್ಬೇಕಂದ್ರೆ ಯಾವ ಥರ ಇರುತ್ತೆ ಅದು ಕೂಲಿ? ಅದು ಈ ಅಲ್ಲಲ್ಲಿ ಡಿಸೈಡ್ ಮಾಡೋದು. ಅಲ್ಲ, ಇದು ಅಲ್ಲೂ ನೋಡಿ ಜೂನಿಯರ್ ಸೀನಿಯರ್ ಡಿಸೈಡ್ ಮಾಡೋದು ನಾವು. ಎರಡು ಹೋಗಿದೆ, ಇದೀಗ 2 ಹೋಗಿದೆ, ಇದು 2 ಬಂದಿದೆ. ಜೂನಿಯರಲ್ಲಿ ಇದೆ. 6 ಹೋದರೆ ಅದು ಸೀನಿಯರ್ಗೆ ಕೊಡ್ತೀವಿ. ಸೀನಿಯರ್ 6 ಮತ್ತೆ 6 ಹೋದರೆ ಇದು ಅಲ್ಲೂ ಹೋಗಲಿಲ್ಲ ಅಂದರೆ ಒಂದು ಸಬ್ ಜೂನಿಯರ್. ಮತ್ತು 2 ಹಾಕಿದರೆ ಜೂನಿಯರ್, 6 ಹಾಕಿದರೆ ಸೀನಿಯರ್ಗೆ. ಆ ಥರ ಡಿಸೈಡ್ ಆಗುತ್ತೆ. ಏಕೆ ಕಂಬಳ ಉಂಟು ಕೆಟಗರಿ ಅದರ ಮೇಲೆ ಸೆಲೆಕ್ಷನ್ ಮಾಡೋದು, ಈ ಅಲ್ಲಿನ ಮೇಲೆ, ಅಲ್ಲಿನ ಆಧಾರದಲ್ಲಿ. ಒಂದೊಂದು ಕಂಬಳ ಉಂಟು ಖಾಲಿ ಸಬ್ ಜೂನಿಯರ್, ಖಾಲಿ ಅಲ್ಲೂ ತೆಗೆಯೋರಿಗೆ ಅದಕ್ಕೆ ಓಡಿಸ್ತಾರೆ ಖಾಲಿ. ಹಾಗೆ ಎಲ್ಲ ಇರ್ತಾರೆ ಕೆಲವು ಕಂಬಳ. ತುಂಬ ಚೆನ್ನಾಗಿದೆ ಇದು. ಅಂದರೆ ಇದು ಒಂದೊಂದು ಥರ ಡೆಕೋರೇಷನ್ ಮಾಡ್ತಾರೆ. ಹೌದು, ಇದು ಆ್ಯಕ್ಚುಲಿ ಹೊಡೆಯುವಂಥ ಕೋಲಲ್ಲ. ಹಾಂ ಹಾಂ. ಇದು ಓನರ್ಸ್, ಕೋನದ ಮಾಲೀಕ ಯಾರಿದ್ದಾರೆ ಅವ ಹಿಡಿಯುವಂಥ ಬೆತ್ತ, ಒಂಥರ ಅಲಂಕಾರಿಕ ಅಷ್ಟೇ. ಮತ್ತು ಇದು ಕೋನಕ್ಕೆ ಹೊಡೆಯುವಂಥದ್ದು. ಇದು ಸ್ಟಿಕ್. ಇದನ್ನ ಹಿಂಗೆ ತಯಾರಿಸೋದು ಅಂದರೆ ನೀವೇ ರೆಡಿ ಮಾಡೋದು? ಇಲ್ಲ, ಇದು ತಯಾರಿಸುವವರೇ ಇದ್ದಾರೆ, ಸಪ್ರೇಟ್. ಇದರ ಕರ್ಮಚಾರಿಗಳೇ ಅವರೇ ಮಾಡೋದು. ಇದು ಮತ್ತು ಇದರದ್ದು ಹಗ್ಗ ಎಲ್ಲ ಇದೆಲ್ಲ ಅದನ್ನೇ ಪ್ರಿಪೇರ್ ಮಾಡೋರು ಇದ್ದಾರೆ ಎಲ್ಲ. ಈ ಹಗ್ಗ ಇದು ಕುಚ್ಚು ಟೈಪ್ ಇದೆ. ಹೌದು. ಮತ್ತು ಇದು ಬರ್ತದೆ ತಲೆಪಟ್ಟಿ. ಹೌದು, ತುಂಬ ಚೆನ್ನಾಗಿ ಕಾಣಿಸ್ತದೆ ಅದು ನೋಡೋದಕ್ಕೆ, ಅಲಂಕಾರಿಕ. ತುಂಬ ಹತ್ತಿರ ನಿಂತು ಕೋಣಗಳ ಅಲಂಕಾರ ನೋಡದೆ ಕಂಬಳದ ಒಂದು ಸುಂದರವಾದ ಕ್ಷಣ. ಬಣ್ಣ ಬಣ್ಣದ ಹಗ್ಗಗಳ ಅಲಂಕಾರ ಮತ್ತು ಕೋಣಗಳ ವೇಗದ ನಡಿಗೆ ಖಂಡಿತ ನಿಮಗೆ ಕಂಬಳದ ಒಂದು ನಿಜವಾದ ಶಕ್ತಿಯ ಅನುಭವ ಆಗುತ್ತೆ.
ಪೇಟ ದಾಖಲಿಬೋದು ಕಂಬಳದ ಉಂಟಾರ ಶುರು ಮಾಡಿದೆ ಯಾತು ಜನ ಕಂಬಳ ದಾಖಲ ಮತ್ತೆ ಬಂದಿರು ಎಂಗ್ಳಿಗೆ ಏರೋ ಸಾಂಕದ ಸಾಕಾದಲ್ಲಿ ನಾನು ಖರ್ಚು ಮಾಡ್ತಿದ್ರೆ ಸಾಕಾದಲ್ಲಿ ಅಶೋಕ ರೈಕಲೆ ಏನು ಸಂಜೆ ಆಗುತ್ತಿದ್ದಂತೆ ಕಂಬಳಕ್ಕೆ ಬರುವ ಜನರ ಸಂಖ್ಯೆಯು ಕೂಡ ಹೆಚ್ಚಾಗುತ್ತೆ. ಯಾಕೆಂದರೆ ಕಂಬಳದಲ್ಲೇ ಅತಿ ಹೆಚ್ಚು ಸುಂದರವಾದ ಸ್ಪರ್ಧೆ ಅಂದರೆ ಅದು ಅಡ್ಡಲಗೆ ಮತ್ತು ಕೆನಲಗೆ. ಇದರ ವಿಶೇಷ ಸ್ಪರ್ಧೆಯಲ್ಲಿ ಯಾರು ಅತಿ ಎತ್ತರಕ್ಕೆ ಕೆಸರಿನ ನೀರನ್ನು ದಾಟಿಸ್ತಾರೆ ಅವರು ಆ ಸ್ಪರ್ಧೆಯ ವಿಜೇತರಾಗ್ತಾರೆ. ಕಂಬಳ ಕೂಡೋದು ಒಂದು ಗೌರವ ಘನತೆಯನ್ನು ಕೂಟದ ಉದ್ಘಾಟಕರು ನಮ್ಮ ಮಾತಾಡ್ಮಲ್ಲ ಮಾರ್ಗದರ್ಶಿ ವೇದಿಕೆದ ಗಣ್ಯಾದಿ ಗಣ್ಯರೇ ಎದುರುಡಿಸಿ ನಂಚಿನ ಇಪ್ಪತ್ತ ಒಂಬತ್ತು ವರ್ಷದ ವಿಜಯ ವಿಜ್ಞಾನ ಜೋಡಿಕೆರೆ ಕಮಲಾಗೆ ಸಾಕ್ಷಾತ್ ಕೊಲ್ಲುದ ಕಂಬಳ ಕಾರ್ಯಕ್ರಮ ಬಾರಿ ಕೊಲ್ಲುಡು ಬಾರಿ ಜನ ಸೇರುವುದು ಇದು ಬರೀ ಸ್ಪರ್ಧೆ ಮಾತ್ರ ಅಲ್ಲ, ಅಲ್ಲಿ ಒಂದು ಹಬ್ಬದ ವಾತಾವರಣ ನಿಮಗೆ ಕಾಣಿಸುತ್ತೆ. ಕಂಬಳ ನೋಡಲು ಬರುವ ಸಾವಿರಾರು ಜನರ ಸಂಭ್ರಮ ಮತ್ತು ಹಳೆ ಕಾಲದಲ್ಲಿದ್ದ ಕೋಳಿಯ ಲಕ್ಕಿ ಡ್ರಾ ಬಹುಮಾನ, ಹಣ್ಣು ಮತ್ತು ತಂಪು ಪಾನೀಯಗಳ ಅಂಗಡಿಗಳು, ಎಲ್ಲದಕ್ಕಿಂತ ಹೆಚ್ಚು ಇಂಥ ಮನರಂಜನೆ ಆಟಗಳು, ಇದೆಲ್ಲ ಕಂಬಳದ ಒಂದು ದೊಡ್ಡ ಹಬ್ಬದ ಸಂಭ್ರಮ ನಿಮಗೆ ಕಾಣಿಸುತ್ತೆ.
ಕಂಬಳದಲ್ಲಿ ಅತಿ ಹೆಚ್ಚು ಕಷ್ಟದ ಕೆಲಸ ಅಂದರೆ ಈ ಕೋಣಗಳನ್ನು ಸಮವಾಗಿ ನಿಲ್ಲಿಸುವುದು. ಇದಂತೂ ಅಸಾಧ್ಯದ ಮಾತು. ಸತತ 10ರಿಂದ 15 ನಿಮಿಷಗಳ ಸಾಕಷ್ಟು ಹರಸಾಹಸದ ನಂತರ ಕೊನೆಗೆ ರಾತ್ರಿ ಇಡೀ ಕಂಬಳ ನೋಡಿ ಬೆಳಿಗ್ಗೆ ಟೀ ಜೊತೆ ತಿಂಡಿ ತಿನ್ನುವ ಅದೃಷ್ಟ ಕೂಡ ಸಿಕ್ತು. ಹಾಗೆ ಅವರ ಜೊತೆ ಮಾತಾಡುತ್ತಾ ಕಂಬಳದ ವಿಭಾಗಗಳ ಬಗ್ಗೆ ನಾನು ಕೇಳಿದೆ. ಅದರಲ್ಲಿ ಹಲವಾರು ವಿಭಾಗಗಳಿವೆ. ಒಂದು ನೇಗಿಲ ಜೂನಿಯರ್ಸ್, ಸೀನಿಯರ್ಸ್, ಮತ್ತು ಹಗ್ಗ ಜೂನಿಯರ್, ಹಗ್ಗ ಸೀನಿಯರ್, ಮತ್ತು ಅಡ್ಡಹಳಗೆ, ಕನ್ನಡಗೆ, ಹೀಗೆ 6 ವಿಭಾಗ. ಈ 6 ವಿಭಾಗದಲ್ಲಿ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ನಡೀತದೆ. ಜೂನಿಯರ್ ಮತ್ತು ಸೀನಿಯರ್, ಜೂನಿಯರ್ ಬೇರೆ, ಸೀನಿಯರ್ ಬೇರೆ. ಜೂನಿಯರ್ ಸೀನಿಯರ್ ಇರೋದು ಹಗ್ಗ ಮತ್ತು ನೇಗಿಲು ವಿಭಾಗದಲ್ಲಿ ಮಾತ್ರ. ಈ ಕನ್ನಡಗೆ ಮತ್ತು ಅಡ್ಡಹಳಗೆಯಲ್ಲಿ ಜೂನಿಯರ್ ಸೀನಿಯರ್ ಇಲ್ಲ, ಸೀನಿಯರ್ಸ್ ಮಾತ್ರ ಒಂದು ವಿಭಾಗ. ಕೊನೆಯದು ಹೌದು. ಅಂದರೆ ಈಗ ಲಾಸ್ಟ್ ಫೈನಲ್ ಆಗಿ ಎಷ್ಟು ಟೀಮ್ನ ಸೆಲೆಕ್ಟ್ ಮಾಡ್ತಾರೆ ಅವರು? ಇಲ್ಲ, ಇಷ್ಟರವರೆಗೆ ಫೈನಲ್ ಆಗಲಿಲ್ಲ. ಕ್ವಾರ್ಟರ್ ಫೈನಲ್ ಹಂತಕ್ಕೆ ಬಂದು ನಿಂತಿದೆ ಎಲ್ಲ ವಿಭಾಗದಲ್ಲೂ, 8ಕ್ಕೆ, ಲಾಸ್ಟ್ 8ಗೆ. ಇನ್ನು ಕ್ವಾರ್ಟರ್ ಫೈನಲ್ ನಂತರ ಸೇಮಿ ಮತ್ತು ಫೈನಲ್ಸ್ ನೋಡಬೇಕು ಯಾವ್ದು ಬರ್ತಾರೆ ಯಾರು ಅಂತ.
ಕಂಬಳ. ಈ 2 ದಿನ ನಾನು ಕಳೆದ ಕ್ಷಣಗಳು ತುಂಬಾ ಖುಷಿಯಾಗಿತ್ತು. ಅಲ್ಲಿನ ತುಳು ಮಿಶ್ರಿತ ಕನ್ನಡ ಮಾತಾಡುತ್ತಾ, ಕಂಬಳದ ಕೋಣಗಳ ಬಗ್ಗೆ ತಿಳಿದುಕೊಳ್ಳುತ್ತಾ, ಅಲ್ಲಿನ ಎಲ್ಲ ಕ್ಷಣಗಳನ್ನು ಅನುಭವಿಸೋದಕ್ಕೆ ನಾನು ಪ್ರಯತ್ನಪಟ್ಟೆ. ಆ ಕ್ಷಣಗಳು ಎಷ್ಟು ಚೆನ್ನಾಗಿತ್ತು. ಅಲ್ಲಿನ ಜನರ ಒಂದು ಮುಗ್ಧತೆ ಮತ್ತು ಅವರಿಗೆ ಕ್ರೀಡೆ ಮತ್ತು ಕೋಣಗಳ ಮೇಲಿದ್ದ ಒಂದು ಪ್ರೀತಿ ಮತ್ತು ಉತ್ಸಾಹ. ನಿಜಕ್ಕೂ ನನಗೆ ಕಂಬಳದ ಮೇಲಿದ್ದ ಒಂದು ಗೌರವ ಜಾಸ್ತಿ ಆಯಿತು. ಮತ್ತು ನಿಮಗೂ ಕೂಡ ಒಂದು ಒಳ್ಳೆಯ ಅನುಭವದ ಪರಿಚಯ ಖಂಡಿತ ಆಗಿರುತ್ತೆ.